ಹೆಲೋ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ನಾನು ನಿಮಗೆ ಇಲ್ಲಿ ಒಂದು ಮಿರಾಕಲ್ ನೈಟ್ ಕ್ರೀಮ್ನ ತೋರಿಸ್ಕೊಡ್ತಾ ಇದ್ದೀನಿ. ಅಂದರೆ ನೈಟ್ ಕ್ರೀಮ್ ಮತ್ತು ಫೇಸ್ ಮಸಾಜ್ ಆಯಿಲ್ನ ತೋರಿಸ್ತಾ ಇದ್ದೀನಿ. ತುಂಬಾ ಸುಲಭ ರೀ, ಮನೇಲಿರೋವಂಥ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ ಮಾಡೋ ಅಂಥದ್ದು. ಬಟ್ ಇದರ ರಿಸಲ್ಟ್ ಮಾತ್ರ ಹೇಗಿರುತ್ತೆ ಗೊತ್ತಾ? ನೀವು ಇದನ್ನು ಟ್ರೈ ಮಾಡಲೇಬೇಕು. ಯಾಕೆಂದರೆ ಟ್ರೈ ಮಾಡಿದ್ರೇ ಗೊತ್ತಾಗೋದು, ಸುಮ್ಮನೆ ನೋಡಿದ್ರೆ ಗೊತ್ತಾಗಲ್ಲ. ತುಂಬಾ ಚೆನ್ನಾಗಿರುತ್ತೆ ರಿಸಲ್ಟ್ ಇದು. ಏನಂದರೆ ನಿಮಗೆ ಒಂದು ಅಲೋವೆರಾ ಜೆಲ್ ಇರಬೇಕಷ್ಟೇ ಈ ನೈಟ್ ಕ್ರೀಮ್ನ ಮಾಡ್ಕೊಳ್ಳೋದಕ್ಕೆ. ಇನ್ನು ಮನೆಯಲ್ಲಿ ನೋಡಿ ಇರೋವಂಥ ವೆಜಿಟೇಬಲ್ಸ್ನ ಯೂಸ್ ಮಾಡಿ ಮಾಡ್ತಾ ಇರೋದು. ಇದೊಂದು ಆಯಿಲು ತುಂಬಾ ವೈರಲ್ ಆಗ್ತಾ ಇದೆ. ಅಂದರೆ ಖುಷ್ಬೂ ಅವರ ಸ್ಕಿನ್ ಸೀಕ್ರೆಟ್ ಮತ್ತು ಅವ್ರ ಸ್ಕಿನ್ ಗ್ಲೋ ಸೀಕ್ರೆಟ್ ಆ್ಯಂಡ್ ಅವ್ರಿಗೆ ಇಷ್ಟು ಏಜ್ ಆದರೂ ಅವ್ರು ಇಷ್ಟು ಚೆನ್ನಾಗಿರೋದಕ್ಕೆ ಇರೋವಂಥದ್ದು ಅಂತ ಅವರು ಒಂದು ಕಡೆ ಶೇರ್ ಮಾಡಿದರು. ಅದನ್ನು ತುಂಬಾ ವೈರಲ್ ಆಗ್ತಾ ಇದೆ ಯೂಟ್ಯೂಬಲ್ಲಿ, ನಾನು ಅಬ್ಸರ್ವ್ ಮಾಡಿದ್ದೀನಿ. ಬಟ್ ನಾನು ಇದು ವಿಡಿಯೋ ಮಾಡಿ ತುಂಬ ದಿನಗಳಾಯಿತು, ನನಗೆ ಅಪ್ಲೋಡ್ ಮಾಡೋಕ್ಕೆ ಟೈಮ್ ಆಗಿರಲಿಲ್ಲ. ಮತ್ತು ನಾನು ಇದರಿಂದ ಎಷ್ಟು ರಿಸಲ್ಟ್ ಬರಬಹುದು ಅಂತ ನಾನು ಆಲ್ಮೋಸ್ಟ್ 45 ಡೇಸು ಇದನ್ನು ಯೂಸ್ ಮಾಡಿ ಅದರಿಂದ ರಿಸಲ್ಟ್ ಬಂದಮೇಲೆ ನಾನು ಈ ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಯಾಕಂದರೆ ನಿಜ ಯಾರು ಈ ಥರ ಇಷ್ಟು ಪೇಷನ್ಸಿಂದ ಕಾಯ್ದು ಯಾರು ಅಪ್ಲೋಡ್ ಮಾಡಲ್ಲ. ಬಟ್ ನಾನು ತುಂಬಾ ವೆಯ್ಟ್ ಮಾಡಿ ಅದನ್ನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಯಾಕಂದರೆ ಅದು ನನಗೆ ತುಂಬಾ ರಿಸಲ್ಟ್ ಬಂದಿದೆ. ನೀವು ಹೆಂಗೆ ಗೊತ್ತಾ, ಯಾವುದೇ ರೆಮಿಡೀಸ್ನ ಯೂಸ್ ಮಾಡಿ 3 ದಿವಸ ಯೂಸ್ ಮಾಡಿಬಿಟ್ಟು ನಮಗೇನು ಇದರಲ್ಲಿ ರಿಸಲ್ಟ್ ಬರಲಿಲ್ಲ ಅಂತ ಅದನ್ನು ಪಕ್ಕಕ್ಕೆ ಇಟ್ಬಿಡಬಾರ್ದು. ಯಾವುದೇ ಒಂದು ರೆಮಿಡೀಸ್ನ ನಾವು ಫಾಲೋ ಅಪ್ ಮಾಡಬೇಕಾದ್ರೆ ಮಿನಿಮಮ್ 2 to 3 ಮಂತ್ಸ್ ನಾವು ಅದನ್ನು ಫಾಲೋ ಅಪ್ ಮಾಡಬೇಕು. ಅವಾಗಷ್ಟೇ ಅದ್ರದ್ದು 100% ರಿಸಲ್ಟ್ ನಮಗೆ ಗೊತ್ತಾಗೋದು. ನಿಮಗೆ ಇದು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ 3 ಡೇಸ್ 4 ಡೇಸಲ್ಲಿ ನಿಮಗೆ ರಿಸಲ್ಟು ಸ್ವಲ್ಪ ಲಿಟಲ್ ಚೇಂಜಸ್ ಗೊತ್ತಾಗುತ್ತೆ ಸ್ಕಿನ್ನಲ್ಲಿ. ಬಟ್ ನಾವು ಎಕ್ಸ್ಪೆಕ್ಟ್ ಮಾಡಿಕೊಂಡು ಹಚ್ತೀವಲ್ವ, ಯಾವುದೇ ಅಷ್ಟೇ ನಮ್ದು ಹೆಂಗೆ ಗೊತ್ತಾ, ನಾವೇನೇ ಒಂದು ಪ್ರಾಡಕ್ಟ್ನ ಯೂಸ್ ಮಾಡುವಾಗ ಹೈಲಿ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಆ ರೇಂಜಿಗೆ ನಮಗೆ ರಿಸಲ್ಟ್ ಸಿಗಬೇಕಂತ ಅಂದರೆ ನಾವು ಅಷ್ಟು ದಿವಸ ವೆಯ್ಟ್ ಮಾಡಲೇಬೇಕಾಗುತ್ತೆ. ಅಂದರೆ ಮಿನಿಮಮ್ 3 ಮಂತ್ಸ್ ನಾವು ಯಾವುದೇ ಪ್ರಾಡಕ್ಟ್ನ ಯೂಸ್ ಮಾಡಬೇಕಾಗುತ್ತೆ. ಅಟ್ಲೀಸ್ಟ್ 21 ಡೇಸ್ ಆದ್ರೂ ನಾವು ಯೂಸ್ ಮಾಡಲೇಬೇಕಾಗುತ್ತೆ. ಇಲ್ಲಿ ನೋಡಿ, ನಾನು ತುಂಬ ಸಿಂಪಲ್ ಆಗಿರೋ ಅಂಥದ್ದು ಮನೇಲಿರುವಂತಹ ಬೀಟ್ರೂಟು, ಕ್ಯಾರೆಟು ಮತ್ತು ಇವಾಗ ಸೀಸನ್ ಇತ್ತಲ್ವ, ಒಳ್ಳೆ ಆರೆಂಜ್ ಸಿಗ್ತಾಯಿತ್ತು. ಆರೆಂಜ್ನ ತಿಂದು ಆ ಸಿಪ್ಪೆನ ಎಸೆಯೋ ಬದಲು ಆ ಸಿಪ್ಪೆಯಿಂದ ನಾನಿಲ್ಲಿ ಒಂದು ಆಯಿಲ್ನ ರೆಡಿ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಬರೀ ಆರೆಂಜ್ ಒಂದನ್ನೇ ಹಾಕ್ಕೊಂಡು ಮಾಡಿದ್ರು ಚೆನ್ನಾಗಿರುತ್ತೆ. ನಾವಿಲ್ಲಿ ಬೀಟ್ರೂಟ್ ಕ್ಯಾರೆಟ್ ಯೂಸ್ ಮಾಡೋದ್ರಿಂದ ಅದರಿಂದೇನು ಸಮಸ್ಯೆ ಏನಾಗಲ್ಲ. ಆಯಿಲೆಲ್ಲ ಏನು ತುಂಬ ಕಲರ್ ಬರೋದು, ಹಿಂಗೆ ಹಚ್ಕೊಳ್ಳೋದು ಅಂತ ಏನಿಲ್ಲ. ನಮಗೆ ರೆಗ್ಯುಲರ್ ಮಸಾಜ್ ಆಯಿಲ್ ಥರನೇ ಅನಿಸುತ್ತೆ. ಆ್ಯಕ್ಚುಲಿ ತುಂಬ ಚೆನ್ನಾಗಿರುತ್ತೆ ರೀ. ನೀವು ಇದನ್ನು ನೈಟ್ ಫುಲ್ ಅಪ್ಲೈ ಮಾಡಿ, ಲೈಟಾಗಿ ಅಪ್ಲೈ ಮಾಡಿ ಬಿಟ್ಟು ಅದನ್ನು ಮಾರ್ನಿಂಗ್ ವಾಶ್ ಮಾಡಿದ್ರು ಓಕೆ. ಅಥವಾ ನೀವು ಎಲ್ಲಾದರೂ ರೆಡಿ ಆಗಬೇಕು, ನಿಮ್ಗೆ ಇನ್ಸ್ಟಂಟ್ ಗ್ಲೋ ಬೇಕಂದರೆ ಒಂದು 1/2 ಅವರ್ ಮುಂಚೆ ಚೆನ್ನಾಗಿ ಒಂದು 10 ನಿಮಿಷ ನೀಟಾಗಿ ಮಸಾಜ್ ಮಾಡಿಕೊಂಡು ನೀವು ಫೇಸ್ ವಾಶ್ ಮಾಡೋದ್ರಿಂದ ಒಳ್ಳೆ ಗ್ಲೋ ಬರುತ್ತೆ. ಮತ್ತು ರೆಗ್ಯುಲರಾಗಿ ಯೂಸ್ ಮಾಡೋದ್ರಿಂದ ಮುಖದಲ್ಲಿರೋ ಹಳೇ ಕಲೆಗಳು ಕೂಡ, ಎಂಥ ಪಿಗ್ಮೆಂಟೇಷನ್ ಕಲೆಗಳು ಕೂಡ ಕಡಿಮೆ ಆಗ್ತಾಯಿದೆ ಅನ್ನೋದು ನನ್ನ ಅನಿಸಿಕೆ. ಏಕೆಂದರೆ ಅದು ಟ್ರೈ ಮಾಡಿ ಕೆಲವ್ರಿಗೆ ನನಗೆ ಸಜೆಸ್ಟ್ ಮಾಡಿದವರು ಟ್ರೈ ಮಾಡಿ ಹೇಳಿದ್ದಾರೆ, ಅದನ್ನು ಪಿಂಪಲ್ ಮಾರ್ಕ್ಸ್ ಕೂಡ ಕಡಿಮೆ ಆಗುತ್ತೆ. ಇದು ನೋಡಿ, ಸಿಮ್ ಊರಿನಲ್ಲೇ ಇಡಬೇಕು. ನಾನಿಲ್ಲಿ ಯಾವ್ಯಾವ ಆಯಿಲ್ಗಳನ್ನು ಬಳಸಿದ್ದೀನಿ ಅಂತಂದರೆ, ಪ್ಯೂರ್ ಆಲ್ಮಂಡ್ ಆಯಿಲ್ನ ತೊಗೊಂಡಿದ್ದೀನಿ ಮತ್ತು ಆಲಿವ್ ಆಯಿಲು. ನಾನಿಲ್ಲಿ ಒಂದು ಬೇಬಿ ಮಸಾಜ್ ಆಯಿಲ್ ಇತ್ತು ಮನೆಯಲ್ಲಿ. ಆ್ಯಕ್ಚುಲಿ ಬೇಬಿ ಮಸಾಜ್ ಆಯಿಲ್ಗಳಲ್ಲಿ ನಮಗೆ ಕೆಮಿಕಲ್ನ ತುಂಬ ಕಡಿಮೆ ಪ್ರಮಾಣ ನೋಡ್ತೀವಿ, ಜಾಸ್ತಿ ಕೆಮಿಕಲ್ನ ಆ್ಯಡ್ ಮಾಡಿರಲ್ಲ. ಆದ್ದರಿಂದ ನಾವು ಬೇಬಿ ಆಯಿಲ್ನ ಯೂಸ್ ಮಾಡೋದ್ರಿಂದ ತುಂಬಾ ಒಳ್ಳೆಯದು. ಆದರೂ ನಿಮಗೆ ಇನ್ನೂ ಪ್ಯೂರ್ ಸಿಗುತ್ತೆ ಅಂತಂದರೆ, ಕ್ವಾಲಿಟಿ ಚೆನ್ನಾಗಿತ್ತು ಅಂತಂದರೆ ನೀವು ಅದನ್ನು ಯೂಸ್ ಮಾಡ್ಬೋದು. ಮತ್ತು ಕೋಕೋನಟ್ ಆಯಿಲ್ನ ಒಂದು ಬಟ್ಲು ತೊಗೊಂಡಿದ್ದೀನಿ ನಾನು. ಕೋಕೋನಟ್ ಆಯಿಲು ನಾವು ಮನೆಯಲ್ಲೇ ಕೋಕೋನಟ್ ಆಯಿಲ್ ಮಾಡಿಸ್ಕೊಳ್ಳೋದ್ರಿಂದ ಅದನ್ನೇ ಯೂಸ್ ಮಾಡ್ತಾಯಿದ್ದೀನಿ. ನೀವು ಅಷ್ಟೇ ಆದಷ್ಟು ಈ ಬಾಟಲಲ್ಲಿ ಪ್ಯಾಕಿಂಗ್ ಆಗಿ ಬರೋವಂತಹ ಕೋಕೋನಟ್ ಆಯಿಲ್ನ ಯಾವತ್ತೂ ಬಾಡಿಗಾಗಲಿ ಫೇಸ್ಗಾಗಲಿ ಈವನ್ ತಲೆಗೆ ಕೂಡ ಅಷ್ಟೇ ಬಾಟಲಲ್ಲಿ ಬರೋ ಕೋಕೋನಟ್ ಆಯಿಲ್ನ ಆದಷ್ಟು ಅವಾಯ್ಡ್ ಮಾಡಿಬಿಟ್ಟು, ನಿಮಗೆ ಕುಕ್ಕಿಂಗ್ ಆಯಿಲ್ ಅಂತ ಸಿಗುತ್ತೆ, ಕೋಕೋನಟ್ ಆಯಿಲಲ್ಲೇ ಕುಕ್ಕಿಂಗ್ ಪ್ಯಾಕೆಟ್ ಥರ ಬರುತ್ತೆ, ಪ್ಯಾಕೆಟ್ ಆಯಿಲ್ ಬರುತ್ತೆ. ಅದು 100% ಪ್ಯೂರ್ ಇರುತ್ತೆ. ಅಂಥದ್ದನ್ನು ತೊಗೊಂಬಂದು ಯೂಸ್ ಮಾಡೋದು ಒಳ್ಳೆಯದು. ನಾವು ಇದನ್ನು ಕುಕ್ಕಿಗೆ ಯೂಸ್ ಮಾಡೋದ್ರಿಂದ ಈ ಆಯಿಲ್ನ ನಾನು ಅದನ್ನು ಮನೆಯಲ್ಲಿ ಇರೋ ಆಯಿಲ್ನೇ ಬಳಸ್ಕೊಳ್ತಾ ಇದ್ದೀನಿ. ಇಲ್ಲಿ ಕೋಕೋನಟ್ ಆಯಿಲು, ಆಲ್ಮಂಡ್ ಆಯಿಲು ಮತ್ತು ಆಲಿವ್ ಆಯಿಲು. ಕೋಕೋನಟ್ ಆಯಿಲ್ನ ಸ್ವಲ್ಪ ಪ್ರಮಾಣ ಜಾಸ್ತಿ ತೊಗೊಂಡಿದ್ದೀನಿ. ಈ 3 ಇಂಗ್ರೀಡಿಯೆಂಟ್ಸ್ ಏನು, ಕ್ಯಾರೆಟು ಮತ್ತು ಬೀಟ್ರೂಟ್ನ ನಾವು ಗ್ರೇಟ್ ಮಾಡಿದ್ವಿ, ಜೊತೆಗೆ ಆರೆಂಜ್ ಪೀಲ್ಸ್ನ ಚಿಕ್ಕದಾಗಿ ಕಟ್ ಮಾಡಿ ಹಾಕಿ ಅದ್ರ ಜೊತೆ ಆಯಿಲ್ನ ಮಿಕ್ಸ್
ಮಿಕ್ಸ್ ಮಾಡಿಕೊಂಡು ಲೋ ಫ್ಲೇಮ್ನಲ್ಲೇ ಇಟ್ಕೋಬೇಕು ನಾವು. ಸ್ಟಾರ್ಟಿಂಗಿಂದನೇ ಲೋ ಫ್ಲೇಮ್ನಲ್ಲೇ ಇದನ್ನು ಮ್ಯಾನೇಜ್ ಮಾಡ್ತಾ ಹೋಗಬೇಕು. ಎಲ್ಲೂ ಫ್ಲೇಮ್ನ ಜಾಸ್ತಿ ಮಾಡಬೇಡಿ. ಅದು ಎಷ್ಟು ಸಾಧ್ಯನೋ ಅಷ್ಟು ಕಡಿಮೆ ಊರಿನಲ್ಲೇ ಅದು ಕಾಯಬೇಕು. ಇವಾಗ ನೋಡಿ ತರಕಾರಿ ಎಲ್ಲ ತುಂಬ ಟೈಮ್ ತೊಗೊಳುತ್ತೆ, ತುಂಬ ಹೊತ್ತು ವೆಯ್ಟ್ ಮಾಡಬೇಕು. ಅದನ್ನು ನಾವು ಬೇಗ ಆಗಬೇಕು ಅಂತ ಜೋರು ಮಾಡಿದ್ರೆ ಅದರದ್ದು ನಮಗೆ ರಿಸಲ್ಟು ಕಡಿಮೆ ಆಗುತ್ತೆ. ಹಾಗಾಗಿ ಕಡಿಮೆ ಊರಿನಲ್ಲೇ ಮಾಡಿ. ಈಗ ಸ್ವಲ್ಪ ನಮಗೆ ಈ ಏನು ವೆಜಿಟೇಬಲ್ಸು ಫ್ರೂಟ್ ಪೀಲ್ ಹಾಕಿದ್ನಲ್ವ ಅದು ಸ್ವಲ್ಪ ಹಾರ್ಡ್ ಆಗ್ತಾ ಇದೆ. ಇದು ಪೂರ್ತಿ ನಮಗೆ ಡ್ರೈ ಅಂದರೆ ಪೌಡರ್ ಥರ ಸಿಗುತ್ತೆ ನಾವು ಹಿಂಗೆ ಮುಟ್ಟಿದಾಗ. ಅಲ್ಲಿವರೆಗೂ ನಾವು ವೆಯ್ಟ್ ಮಾಡಬೇಕು. ಅಲ್ಲಿವರೆಗೂ ಅದು ಚೆನ್ನಾಗಿ ಅದರದ್ದು ಏನಿದೆ ಕ್ವಾಲಿಟೀಸ್ ಅದನ್ನೆಲ್ಲ ಆಯಿಲಲ್ಲಿ ಅದು ಬಿಡೋವರೆಗೂ ನಾವು ಅದನ್ನು ಆದರೆ ನಮಗೇನು ಕೆಲಸ ಏನಿಲ್ಲ ರೀ. ಅದನ್ನು ಅಲ್ಲೇ ಇಟ್ಬಿಟ್ಟು ಅದ್ರ ಪಾಡಿಗೆ ಅದು ನಾವು ಬೇರೆ ಕೆಲಸಗಳು ಮಾಡ್ಕೊಂಡು ಏನಂದರೆ ನೋಡ್ಕೊಳ್ತಾ ಇರಬೇಕು. ಈಗ ನೋಡಿ ಆಲ್ಮೋಸ್ಟ್ ಆಗಿದೆ. ಇದು ನಮಗೆ ವೆಜಿಟೇಬಲ್ಸ್ ಎಲ್ಲ ನೋಡಿ ಎಷ್ಟು ಡ್ರೈ ಆಗಿರೋದು ಕಾಣಿಸ್ತಾ ಇದೆ. ಅದ್ರದ್ದು ವೆಟ್ ಏನಿತ್ತು ಅದನ್ನೆಲ್ಲ ಅದು ಆಯಿಲಲ್ಲಿ ಬಿಟ್ಬಿಟ್ಟಿದೆ. ಇವಾಗ ನಮಗೆ ಇದು ರೆಡಿ ಆಗಿದೆ. ಇದನ್ನು ಹಾಗೆ ಕೂಲ್ ಆಗೋಕ್ಕೆ ಬಿಟ್ಬಿಟ್ಟು ಒಂದು ಬಟ್ಟೆ ಹಾಕಿಬಿಟ್ಟು ಬಟ್ಟೆಯಿಂದ ಸೋಸ್ಕೊಂಡ್ರೆ ಒಳ್ಳೆಯದು. ಏಕೆಂದರೆ ನಾವು ವೆಜಿಟೇಬಲ್ಸ್ ಗಟ್ಟಿ ಇರುತ್ತಲ್ವ, ಅದು ಪೌಡರ್ ಥರ ಆಯಿಲಲ್ಲಿ ಬಿದ್ದುಬಿಡುತ್ತೆ ನಾವು ಹಾಗೆ ಜಾಲರಿನಲ್ಲಿ ಸೋಸ್ಕೊಂಡ್ರೆ. ಹಾಗಾಗಿ ಬಟ್ಟೆ ಹಾಕ್ಕೊಂಡ್ರೆ ನಮಗೆ ನೀಟಾಗಿ ಬರುತ್ತೆ. ನಾವು ಫೇಸ್ ಮಸಾಜ್ ಮಾಡುವಾಗ ಎಲ್ಲ ನಮಗೆ ಈ ಸ್ಕ್ರಾಚಸ್ ಆಗೋದು ಆ ಥರ ಏನಿರಲ್ಲ. ಈ ಡ್ರೈ ಆಗಿರೋ ವೆಜಿಟೇಬಲ್ಸ್ ಕೂಡ ಬಟ್ಟೆನಲ್ಲಿ ಬರಲ್ಲ. ಹಾಗಾಗಿ ಆದಷ್ಟು ಬಟ್ಟೆಯಿಂದನೇ ಇದನ್ನು ಸೋಸ್ಕೊಂಡ್ರೆ ಒಳ್ಳೆಯದು. ನೀಟಾಗಿ ವೇಸ್ಟ್ ಮಾಡಬಾರ್ದು. ಏಕೆಂದರೆ ಆಯಿಲೆಲ್ಲ ಕಾಸ್ಟ್ಲಿ ಇರುತ್ತಲ್ವ. ನೀಟಾಗಿ ಒಂದು ಚೂರು ಕೂಡ ಬಿಡ್ದಂಗೆ ಅದನ್ನೆಲ್ಲ ಹಾಕ್ಕೊಂಡು ಬಟ್ಟೆಯಲ್ಲಿ ಸೋಸಿ ಅದನ್ನು ಹಿಂಡಿ ಆಮೇಲೆ ಬೇಕಾದ್ರೆ ನೀವು ಅದನ್ನು ಹಿಂಡಿದ್ದನ್ನು ಬೇಕಾದರೆ ನೀವು ಕೈಯಲ್ಲೆಲ್ಲ ಆಗುತ್ತಲ್ವ ಅದನ್ನು ಬೇಕಾದ್ರೆ ನೀವು ಅಪ್ಲೈ ಮಾಡ್ಕೊಳ್ಳಿ ಕೈಗೆ ಮುಖಕ್ಕೆ ಎಲ್ಲ. ವೇಸ್ಟ್ ಮಾಡಬೇಡಿ. ಇದನ್ನು ನಾವು ಸೋಸ್ಬಿಟ್ಟು ನೀಟಾಗಿ ಅದು ಒಂದು ಬಾಟ್ಲಲ್ಲಿ ಹಾಕಿಟ್ಕೊಂಡ್ರೆ, ನಾವು ಸೆರಮ್ ಬಾಟ್ಲುಗಳಲ್ಲಿ ಹಾಕಿಟ್ಕೊಂಡ್ರೆ ಡೈಲಿ ಮಲಗುವಾಗ ನೈಟ್ ಸಿರಮ್ ಹಚ್ಚೋ ಬದಲು ಇದನ್ನು ಲಿಟಲ್ ಬಿಟ್ ತಗೊಂಡು ಸುಮ್ಮನೆ 2 ಕೈಯಲ್ಲಿ ಒಂದು ಸರಿ ರಬ್ ಮಾಡಿಬಿಟ್ಟು ಫೇಸ್ಗೆ ಅಪ್ಲೈ ಮಾಡಿ ಮಲ್ಕೊಂಬಿಡ್ಬೇಕು. ಕೆಲವ್ರಿಗೆ ಪೋರ್ಸ್ ಆಗುತ್ತೆ ಆಯಿಲ್ ನೈಟ್ ಅಪ್ಲೈ ಮಾಡಿದ್ರೆ ಅನ್ನೋ ಅಂಥದ್ದಿರುತ್ತೆ. ಕೆಲವ್ರಿಗೆ ಆಯಿಲು ನೈಟೆಲ್ಲ ಬಿಟ್ಟರೆ ಪಿಂಪಲ್ ಆಗುತ್ತೆ ಅನ್ನೋ ಅಂಥವ್ರು ಇರ್ತಾರೆ. ಅಂಥವರೆಲ್ಲ ಆ ಥರ ನೈಟೆಲ್ಲ ಬಿಡಬೇಡಿ. ಡ್ರೈ ಸ್ಕಿನ್ ಅವರು ಮಾತ್ರ ಬಿಡಬಹುದು ಅಷ್ಟೇ. ಇವಾಗ ನೋಡಿ 2 ಬಾಟ್ಲು, ನನಗೆ ಇನ್ನೂ ಒಂದು ಬಾಟಲ್ ಆಯಿತು, ನಾನು ಅದನ್ನು ತೋರಿಸಿಲ್ಲ. 2 ಬಾಟ್ಲು ಫಿಲ್ ಆಗಿದೆ. ಇದು ಆಲ್ಮೋಸ್ಟ್ ನೋಡಿ ನಾನು 2 ಮಂತ್ಸಿಂದ ಯೂಸ್ ಮಾಡ್ತಾಯಿದ್ದೀನಿ. ಇನ್ನೂ ಖಾಲಿ ಆಗಿಲ್ಲ. ಸ್ವಲ್ಪನೂ ಒಂದೇ ಬಾಟಲಲ್ಲಿ ಅರ್ಧಕ್ಕಿಂತ ಜಾಸ್ತಿ ಖಾಲಿಯಾಗಿದೆ. ಅಷ್ಟೇ ಯೂಸ್ ಆಗೋದು, ನಮಗೆ ಜಾಸ್ತಿ ಬೇಕಾಗಲ್ಲ ಇದು ನಮ್ಮ ಫೇಸ್ಗೆ. ಜೊತೆಗೆ ನಾನು ಜೆಲ್ ಮಾಡೋದು ತೋರಿಸ್ತಾ ಇದ್ದೀನಿ ನಿಮ್ಗೆ ಇದ್ರ ಜೊತೆನೇ. ಅದು ನೈಟ್ ಜೆಲ್ ಮಾಡ್ಕೊಂಡಿದ್ದೀನಿ ನಾನು. ಇದೇ ಆಯಿಲ್ನ ಯೂಸ್ ಮಾಡಿ ಮಾಡ್ತಾಯಿದ್ದೀನಿ. ಆ ಜೆಲ್ ಕೂಡ ನಿಮ್ಗೆ ಅದನ್ನು ತೋರಿಸ್ತೀನಿ. ನೋಡಿ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಅಲ್ಲ ನಾವು ರೆಡಿ ಮಾಡಿಟ್ಟಿರೋದು. ನಾನಿಲ್ಲಿ ಅದನ್ನು ಆಯಿಲ್ನ ಸೋಸಿದ್ನಲ್ವ ಅದೇ ಬೋಲಲ್ಲೇ ಮಿಕ್ಸ್ ಮಾಡ್ತಾಯಿದ್ದೀನಿ. ಅದರಲ್ಲಿ ಸ್ವಲ್ಪ ಆಯಿಲ್ ಕೂಡ ಹಾಗೆ ಇತ್ತು. ಇದ್ರ ಜೊತೆಗೆ ನಾವೇನು ಮಾಡಬೇಕಂತಂದರೆ ಈ ಆಯಿಲ್ ಜೊತೆಗೆ ಎಕ್ಸ್ಟ್ರಾ ಏನು ಆ್ಯಡ್ ಮಾಡ್ಕೋಬೇಕಂತ ನಾನು ಹೇಳ್ತೀನಿ. ಇವಾಗ ನೋಡಿ 1 ಅಥವಾ 2 ಸ್ಪೂನು ಆಯಿಲ್ನ ನಾವೇನು ಇವಾಗ ಮಾಡಿಟ್ಕೊಂಡ್ವಲ್ವ ಆ ಆಯಿಲ್ನ ಬೌಲಲ್ಲಿ ಹಾಕ್ಕೊಳ್ತಾ ಇದ್ದೀನಿ, ಮಿಕ್ಸಿಂಗ್ ಬೌಲ್ನಲ್ಲಿ. ಇದ್ರ ಜೊತೆಗೆ ನಾನಿವಾಗ ಗ್ಲಿಸರಿನ್ ತೊಗೊಂಡಿದ್ದೀನಿ. ನಮಗೆ ಪ್ಯೂರ್ ಗ್ಲಿಸರಿನ್ ಸಿಗುತ್ತೆ ನೋಡಿ, ಅದನ್ನು ತಗೊಂಡಿದ್ದೀನಿ. ಅದು ಒಂದು ಸ್ವಲ್ಪ ಜಾಸ್ತಿ ಬೇಡ, ಯಾಕೆಂದರೆ ನಾನಿಲ್ಲಿ ಸ್ವಲ್ಪನೇ ಜೆಲ್ ತಯಾರಿಸ್ತಿರೋದ್ರಿಂದ ಒಂದು 1/4 ಸ್ಪೂನ್ ಕೂಡ ಇಲ್ಲ ಅಲ್ಲಿ, ಅಷ್ಟು ಗ್ಲಿಸರಿನ ಹಾಕ್ಕೋಬೇಕು. ಅದ್ರ ಜೊತೆಗೆ ಅಲೋವೆರಾ ಜೆಲ್, ಇದು ಪ್ಯೂರ್ ಅಲೋವೆರಾ ಜೆಲ್ ಸಿಗುತ್ತಲ್ಲ ನಮಗೆ, ನೀವು ಯಾವುದೇ ಬ್ರ್ಯಾಂಡ್ ಆದರೂ ಯೂಸ್ ಮಾಡ್ಕೊಳ್ಳಿ. ಪ್ಯೂರ್ ಅಲೋವೆರಾ ಜೆಲ್ನ ಹಾಕ್ಕೊಂಡು, ಅಂದರೆ ನಾವು ಮನೆಯಲ್ಲಿ ಬಿಡುತ್ತಲ್ಲ ಆ ಜೆಲ್ನ ಯೂಸ್ ಮಾಡೋಕ್ಕಾಗಲ್ಲ ಇದಕ್ಕೆ, ಯಾಕಂದರೆ ಅದು ತುಂಬ ಜೆಲ್ಲಿ ಇರುತ್ತೆ. ಇದು ಸ್ವಲ್ಪ ನಮಗೆ ಥಿಕ್ಕಾಗಿ ಬರುತ್ತೆ. ಹಾಗಾಗಿ ನಮಗೆ ಆ ನೈಟ್ ಕ್ರೀಮು ಒಂದು ಒಳ್ಳೆ ಕನ್ಸಿಸ್ಟೆನ್ಸಿ ಸಿಗುತ್ತೆ. ಇದಕ್ಕೆ ನಾನು ಇಲ್ಲಿ ವಿಟಮಿನ್ ಇ ಕ್ಯಾಪ್ಸೂಲ್ಸ್ನ 2 ಕ್ಯಾಪ್ಸೂಲ್ಸ್ನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಇನ್ನು ನಾವಲ್ಲ ಆಯಿಲಲ್ಲಿ ನಾವು 3 ಥರ ಆಯಿಲ್ನ ಆಲ್ರೆಡಿ ಯೂಸ್ ಮಾಡಿದ್ದೀವಿ. ಆಲ್ಮಂಡ್ ಆಯಿಲ್ ಸೇರಿಕೊಂಡಿದೆ, ಅದರಲ್ಲಿ ಆಲಿವ್ ಆಯಿಲ್ ಸೇರಿಕೊಂಡಿದೆ, ಕೋಕೋನಟ್ ಆಯಿಲ್ ಸೇರಿಕೊಂಡಿದೆ. ಅದ್ರ ಜೊತೆಗೆ ನಾವಿದು ಅಲೋವೆರಾ ಜೆಲ್, ವಿಟಮಿನ್ ಇ ಕ್ಯಾಪ್ಸೂಲ್ ಮತ್ತು ಗ್ಲಿಸರಿನ್ ಈ 3 ಆ್ಯಡ್ ಮಾಡ್ಕೊಳ್ತಾ ಇದ್ದೀವಿ. ಸೊ ಇದನ್ನು ನೀಟಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಸ್ಟಿರ್ ಮಾಡಬೇಕು. ಅದೇನು ಗಟ್ಟಿ ಜೆಲ್ಲಿದೆ ನೋಡಿ, ಅದು ನಾವು ಸ್ಪೂನಲ್ಲಿ ಹಿಂಗೆ ಸ್ಟಿರ್ ಮಾಡ್ತಾ ಒಂದು ಗಟ್ಟಿಯಾದ ಕನ್ಸಿಸ್ಟೆನ್ಸಿ, ಅಂದರೆ ಒಂದು ಕ್ರೀಮ್ ಕನ್ಸಿಸ್ಟೆನ್ಸಿ ನಮಗೆ ಸಿಗ್ತಾ ಹೋಗುತ್ತೆ.
ಅದನ್ನು ನಾವು ಒಂದು ಗಾಜಿನ ಬಾಟ್ಲು ಅಥವಾ ಯಾವುದಾದ್ರೂ ಕ್ರೀಮ್ದು ಎಂಟಿ ಬಾಟಲ್ ಇದ್ದರೆ ಅದಕ್ಕೆ ನೀವು ಫಿಲ್ ಮಾಡಿ ಇಟ್ಕೊಂಡ್ರೆ ಡೈಲಿ ಮಲಗುವಾಗ ಜಾಸ್ತಿ ಏನು ಬೇಡ, ಸ್ವಲ್ಪ ಅದನ್ನು ಅಪ್ಲೈ ಮಾಡಿಬಿಟ್ರೆ ನಿಮಗೆ ಎಷ್ಟು ಪ್ಯೂರ್ ನೈಟ್ ಜೆಲ್ ಸಿಗುತ್ತೆ ಅಲ್ವಾ. ಮನೆಯಲ್ಲೇ ಮಾಡ್ಕೊಂಡಿರೋ ಅಂಥದ್ದು, ಎಲ್ಲದೂ ಮನೆಯಲ್ಲೇ ಮಾಡಿರೋವಂಥ ಇಂಗ್ರೀಡಿಯೆಂಟ್ಸು, ಸ್ವಲ್ಪ ಕೂಡ ಕೆಮಿಕಲ್ ಇಲ್ಲ. ಇಲ್ಲಿ ನಾನು ಆಯಿಲ್ ಬಗ್ಗೆ ಕೂಡ ಹೇಳಿದ್ದೀನಿ, ನಾವು ಕೆಮಿಕಲ್ ಇಲ್ದಿರೋ ಆಯಿಲ್ನೇ ಯೂಸ್ ಮಾಡಿರೋದು. ಆಮೇಲೆ ಅಲೋವೆರಾ ಜೆಲ್ ಕೂಡ ಅಷ್ಟೇ, ಒಳ್ಳೆ ಬ್ರ್ಯಾಂಡ್ನ ನೋಡಿ ತರಿಸ್ಕೊಳ್ಳಿ. ಯಾಕಂದರೆ ನಮಗೆ ಸ್ಕಿನ್, ಅದರಲ್ಲೂ ಫೇಸ್ ಸ್ಕಿನ್ನು ಭಾಳನೇ ಇಂಪಾರ್ಟೆಂಟು ಹೆಣ್ಮಕ್ಳಿಗಂತೂ. ಹಾಗಾಗಿ ಯಾವುದ್ಯಾವುದೋ ಲೋಕಲ್ ಬ್ರ್ಯಾಂಡೆಲ್ಲ ಯೂಸ್ ಮಾಡಿ ಸ್ಕಿನ್ನ ಹಾಳು ಮಾಡ್ಕೋಬೇಡಿ. ಆದಷ್ಟು ಒಳ್ಳೆ ಪ್ರಾಡಕ್ಟ್ನೇ ಯೂಸ್ ಮಾಡಿದ್ರೆ ಒಳ್ಳೆಯದು. ಈ ಥರ ಮಾಡಿಟ್ಕೊಂಡ್ರೆ ನಮಗೆ ಸಾವಿರಾರು ರೂಪಾಯಿ ಖರ್ಚು ಮಾಡೋದು ತಪ್ಪುತ್ತೆ ನೋಡಿ. ಓಕೆ ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಇಷ್ಟ ಆಯಿತಾ? ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೇಗಿತ್ತು ಅಂತ ಫೀಡ್ಬ್ಯಾಕ್ ಕೊಡಿ, ಓಕೆನಾ? ನೆಕ್ಸ್ಟ್ ವಿಡಿಯೋಲಿ ಮತ್ತೆ ನಾನು ನಿಮಗೆ ಸಿಗ್ತೀನಿ, ಇನ್ನೊಂದಷ್ಟು ನಿಮಗೆ ರೆಮಿಡೀಸ್ನ ತೋರಿಸ್ಕೊಡ್ತೀನಿ. ಟೇಕ್ ಕೇರ್, ಬಾಯ್.